ನಮ್ಮ ಮಲೆನಾಡು ಕಡೆ ಬಾಣಂತಿಯರಿಗೆ ಮಾಡುವಂಥ ಶುಂಠಿ ಖಾರ ಬಹಳ ಆರೋಗ್ಯಕರವಾದ ಆಹಾರ ಅಂತ ಹೇಳ್ಬೋದು. ಇದನ್ನು ಬಾಣಂತಿಯರು ಮಾತ್ರ ಅಲ್ಲ, ಯಾರು ಬೇಕಾದರೂ ತಿನ್ಬೋದು. ಇದಕ್ಕೆ ಬಳಸುವಂಥ ಪದಾರ್ಥಗಳು ಕೂಡ ತುಂಬ ಆರೋಗ್ಯಕರವಾದದ್ದು. ಇದನ್ನು ಮಾಡೋದು ಹೇಗೆ, ಇದನ್ನು ಯಾಕೆ ಬಾಣಂತಿಗೆ ಕೊಡ್ತಾರೆ ಅನ್ನೋದನ್ನು ನೋಡೋಣ. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ಈ ಶುಂಠಿ ಖಾರ ತಿನ್ನೋದಕ್ಕೂ ತುಂಬ ರುಚಿಯಾಗಿರ್ತದೆ, ಆದರೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಮೊದಲು ನಾವಿಲ್ಲಿ ಕೊಬ್ಬರಿ ತೊಗೊಳ್ಬೇಕು. ನಾನಿಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ಕೊಬ್ಬರಿ ಅಂದ್ರೇ ಒಣಗಿರ್ತದೆ, ಆದರೂ ನಾವು ಮನೆಗೆ ತಂದಮೇಲೆ ಒಂದಿನ ಬಿಸಿಲಲ್ಲಿ ಇದನ್ನು ಒಣಗಿಸಿಟ್ಕೊಳ್ಬೇಕು. ಇದನ್ನು ನಾವು ಮೊದಲು ತುರಿದಿಟ್ಕೊಳ್ಬೇಕು, ಯಾಕೆಂದರೆ ಇದನ್ನು ಗ್ರೈಂಡ್ ಮಾಡೋಕ್ಕಿದೆ. ಹಾಗಾಗಿ ಮೊದಲು ತುರ್ಕೊಂಡ್ರೆ ಈಸಿ ಆಗ್ತದೆ. ಹಾಗಾಗಿ ನಾನು ದೊಡ್ಡ ಹೋಲಿರುವಂಥ ಗ್ರೇಟರಲ್ಲಿ ತುರ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಕಪ್ ಅಳತೆಯಲ್ಲಿ ನಾನು ತಗೊಳ್ತಾ ಇದ್ದೀನಿ. ಮನೆಯಲ್ಲಿರೋ ಯಾವುದೇ ಕಪ್ ಅಥವಾ ಬೌಲ್ ಅಳತೆಯಲ್ಲಿ ತಗೊಳ್ಬಹುದು. ನಾನು ಈ ಅಳತೆ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಕೊಬ್ಬರಿ ತುರಿನ ತಗೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೂ ನೀರು ತಾಗಿಸ್ಬಾರ್ದು, ಹಾಗೆ ಜಾರಲ್ಲಿ ಕೂಡ ನೀರಿರಬಾರ್ದು. ನಾನು 2 ಕಪ್ ಕೊಬ್ಬರಿ ತುರಿನ ಹಾಕಿ ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಳ್ತಿದ್ದೀನಿ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಈ ರೀತಿ ತರಿತರಿಯಾಗಿ ಇದನ್ನು ಪೌಡರ್ ಮಾಡ್ಕೊಳ್ಬೇಕು. ಈಗ ಇದನ್ನೆಲ್ಲ ನಾವು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೋಬೇಕು. ಒಂದು ಯಾವುದಾದ್ರೂ ಪಾತ್ರೆ ತೊಗೊಂಡು ಎಲ್ಲ ಪದಾರ್ಥ ಹಾಕ್ಕೊಳ್ಳೋಕ್ಕೆ ಅಂತ ಇಟ್ಕೋಬೇಕು. ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೇನೆ ನಾನು ಗ್ರೈಂಡ್ ಮಾಡಿರೋ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಉತ್ತುತ್ತೆ, ಅಂದರೆ 100 ಗ್ರಾಮ್ ಆಗುವಷ್ಟು ಉತ್ತುತ್ತೆ ತಗೊಂಡು ಅದರ ಬೀಜನೆಲ್ಲ ತೆಗೆದು ನಾನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಉತ್ತುತ್ತೆನೂ ಕೂಡ ನಾವು ಗ್ರೈಂಡ್ ಮಾಡ್ಕೊಳ್ಬಹುದು, ಆದರೆ ಅದು ತಿನ್ನೋವಾಗ ಮಧ್ಯ ಮಧ್ಯ ಸಿಗಲಿ ಅಂತ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ 25 ಬಾದಾಮಿ, 25ರಿಂದ 30 ಒಣ ದ್ರಾಕ್ಷಿ, ಇದಿಷ್ಟನ್ನು ತಗೋಬೇಕು. ಬಾದಾಮಿಯನ್ನು ಕೂಡ ನಾವು ಕಟ್ ಮಾಡ್ಕೋಬಹುದು, ಆದರೆ ಈ ರೀತಿ ಪೌಡರ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಒಂದು ಮಿಕ್ಸರಲ್ಲೇ ಹಾಕಿ ಈ ರೀತಿ ಇದನ್ನು ಕೂಡ ತರಿತರಿಯಾಗಿಯೇ ಪೌಡರ್ ಮಾಡ್ಕೊಂಡಿದ್ದೀನಿ. ಇದೆಲ್ಲವನ್ನು ನಾವು ಈ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಬೇಕು. ಕಟ್ ಮಾಡಿರೋ ಉತ್ತತ್ತಿ, ಆಮೇಲೆ ಒಣ ದ್ರಾಕ್ಷಿ, ಇದನ್ನು ಕೂಡ ಇಲ್ಲೇ ಸೇರಿಸ್ಕೊಳ್ಬೇಕು. ದ್ರಾಕ್ಷಿನೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಹೀಗೆ ಹಾಕ್ಕೊಂಡ್ರೆ ಆಗ್ತದೆ. ಇನ್ನು ಈ ಖಾರಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಶುಂಠಿ. ನಾನಿಲ್ಲಿ ಅರ್ಧ ಕಪ್ನಷ್ಟು, ಅಂದರೆ ಕೊಬ್ಬರಿ ತುರಿ ತೊಗೊಂಡಿದ್ದೀನಲ್ಲ, ಆ ಕಪ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಶುಂಠಿ ಪೌಡರನ್ನು ತೊಗೊಂಡಿದ್ದೀನಿ. ನಾನು ಇದನ್ನು ಮನೆಯಲ್ಲೇ ಮಾಡಿರೋ ಪೌಡರ್ ಇದು. ನೀವು ಮಾರ್ಕೆಟ್ನಲ್ಲಿ ತೊಗೊಳ್ತೀರಾ ಅಂದರೆ ಒಳ್ಳೆ ಕ್ವಾಲಿಟಿ ಶುಂಠಿ ಪೌಡರನ್ನೇ ತೊಗೋಬೇಕು. ಇಲ್ಲಿ ಅರ್ಧ ಕಪ್ನಷ್ಟು ಶುಂಠಿ ಪೌಡರನ್ನು ಇದಕ್ಕೇ ಸೇರಿಸ್ಕೊಳ್ಳೋದು. ಇನ್ನಿದಕ್ಕೆ 50 ಗ್ರಾಮ್ನಷ್ಟು ಕಲ್ಸಕ್ಕರೆ, ಹಾಗೆ 5 ಲವಂಗ, ಸ್ವಲ್ಪ ಜ್ಯೇಷ್ಠ ಮಧು, ಹಿಪ್ಲಿ, 1 ಜಾಯಿಕಾಯಿ, ಹಾಗೆ 1 ಸ್ಪೂನ್ ಆಗುವಷ್ಟು ಮೆಂತೆ. ಈ ಮೆಂತೆನ ನಾನು ಹುರಿದು ತೊಗೊಂಡಿದ್ದೀನಿ. ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಒಂದು ಕುಟಾಣಿಯಲ್ಲಿ ಕುಟ್ಟಿ ಇದನ್ನು ಹಾಕ್ಕೋಬೇಕು. ಇದೆಲ್ಲ ಗಟ್ಟಿ ಇರೋದ್ರಿಂದ ನೇರವಾಗಿ ಜಾರಲ್ಲಿ ಹಾಕೊಳ್ಳೋದು ಕಷ್ಟ, ಹಾಗಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೋಬೇಕು. ಇನ್ನು ಖಾರಕ್ಕೆ ನಾವು ಕಾಳುಮೆಣಸನ್ನು ತಗೋಬೇಕು. ಶುಂಠಿ ಪೌಡರನ್ನು ತಗೊಂಡಿದ್ದೀನಲ್ಲ, ಅದೇ ಪ್ರಮಾಣದಲ್ಲಿ ನಾವು ಕಾಳುಮೆಣಸನ್ನು ತಗೋಬೇಕು. ಬಿಳಿ ಕಾಳುಮೆಣಸು ಸಿಕ್ಕರೆ ಅದನ್ನು ತಗೊಳ್ಳಿ, ಇಲ್ಲ ಅಂದರೆ ಈ ಕಪ್ಪು ಕಾಳುಮೆಣಸನ್ನು ಯೂಸ್ ಮಾಡಬಹುದು. ಇದನ್ನು ಕೂಡ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೋಬೇಕು. ಲವಂಗ ಮತ್ತು ಹುರಿದಿಟ್ಕೊಂಡಿರೋ ಮೆಂತೆನ ಕೂಡ ಸೇರಿಸ್ಕೊಳ್ಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಗಸಗಸೆನ ಇಲ್ಲಿ ಹಾಕ್ಕೋಬೇಕು. ಹಾಗೆಯೇ 1 ಟೇಬಲ್ ಸ್ಪೂನ್ನಷ್ಟು ಓಮ ಅಥವಾ ಅಜ್ವಾಯಿನ್ ಅಂತೀವಲ್ಲ, ಅದನ್ನು ಕೂಡ ಸೇರಿಸ್ಕೊಬೇಕು. ಇದೆಲ್ಲವನ್ನು ನಾವು ಒಂದ್ಸಲ ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ನಮಗೆ ಎಷ್ಟು ನುಣ್ಣಗೆ ಮಾಡ್ಕೊಳ್ಳೋಕ್ಕಾಗುತ್ತೆ ಹಾಗೆ ಒಂದ್ಸಲ ಮಾಡಿಟ್ಕೊಳ್ಬೇಕು. ನಾನಿಲ್ಲಿ ಮಾಡಿಟ್ಕೊಂಡಿದ್ದೀನಲ್ಲ ಈ ರೀತಿ. ಇದಾದಮೇಲೆ ಇದಕ್ಕೊಂದು ಇಂಗ್ರೀಡಿಯೆಂಟ್ ಸೇರಿಸ್ಕೋಬೇಕು. ಅದೇನಂತ ಹೇಳಿದರೆ ಅಂಟು ಅಥವಾ ಗೋಂದು ಅಂತ ಹೇಳ್ತೀವಲ್ಲ, ಅದು ಮಾರ್ಕೆಟ್ನಲ್ಲಿ ಸಿಗ್ತದೆ ಅಥವಾ ಆನ್ಲೈನಲ್ಲಿ ಕೂಡ ತರಿಸ್ಕೊಳ್ಬಹುದು. ಇದನ್ನು ಹಾಕಲೇಬೇಕು ಅಂತಿಲ್ಲ, ಸಿಗದೇ ಇದ್ದರೆ ಸ್ಕಿಪ್ ಮಾಡಬಹುದು, ಆದರೆ ಇದನ್ನು ಹಾಕಿದರೆ ತುಂಬ ಚೆನ್ನಾಗಿರ್ತದೆ. ಈ ಗೋಂದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇದನ್ನು 1 ಸ್ಪೂನ್ ತುಪ್ಪದಲ್ಲಿ ನಾವು ಲೋ ಫ್ಲೇಮಲ್ಲೇ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. 5 ನಿಮಿಷ ಫ್ರೈ ಮಾಡಿದ್ರೆ ಇದು ಅರಳ್ಕೊಳ್ತದೆ, ಆಮೇಲೆ ಕಲರ್ ಕೂಡ ಚೇಂಜ್ ಆಗ್ತದೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಫ್ಲೇಮನ್ನು ತುಂಬ ಕಡಿಮೆ ಇಟ್ಕೊಳ್ಬೇಕು, ಇದು ಸೀದು ಹೋಗ್ತದೆ. ಹಾಗಾಗಿ ಈಗ 5 ನಿಮಿಷ ಆಗಿದೆ ನೋಡಿ, ಕಲರ್ ಚೇಂಜ್ ಆಗಿದೆ, ಹಾಗೆ ಅರಳ್ಕೊಂಡಿದೆ ಇದು. ಇಷ್ಟಾದಮೇಲೆ ಫ್ಲೇಮ್ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಈ ತುಪ್ಪನ ಕಂಪ್ಲೀಟಾಗಿ ಇದು ಹೀರ್ಕೊಂಡಿರ್ತದೆ. ಇಷ್ಟಾದಮೇಲೆ ನಾವು ಒಂದ್ಸಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದೇ ಜಾರ್ಗೆ ಈ ಗೋಂದನ್ನು ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ಮತ್ತೆ ಇದನ್ನು ಪೌಡರ್ ಮಾಡ್ಕೊಳ್ಬೇಕು. ಇದು ಕೂಡ ಹಾಗೆಯೇ ಇಷ್ಟು ಪೌಡರ್ ಆದಮೇಲೆ ಮತ್ತೆ ನಾವು ಜರಡಿ ಮಾಡ್ಕೋಬೇಕು. ನೇರವಾಗಿ ಯೂಸ್ ಮಾಡೋ ಹಾಗಿಲ್ಲ. ಒಂದು ದೊಡ್ಡದಾಗಿರೋ ಪ್ಲೇಟ್ ಏನಾದರೂ ತೊಗೊಂಡು ಇದನ್ನು ಜರಡಿ ಮಾಡ್ಕೋಬೇಕು. ಇದನ್ನು ನಾವು ನೇರವಾಗಿ ಯೂಸ್ ಮಾಡೋ ಹಾಗಿಲ್ಲ, ಯಾಕೆಂದರೆ ಇದರಲ್ಲಿ ಸ್ವಲ್ಪ ಗಟ್ಟಿ ಪದಾರ್ಥಗಳು ಉಳ್ಕೊಂಡಿರ್ತದೆ. ಹಾಗಾಗಿ ನಾವು ಇದನ್ನು ಜರಡಿ ಮಾಡಿಕೊಂಡೇ ಯೂಸ್ ಮಾಡಬೇಕು. ಈ ರೀತಿ ಜರಡಿ ಮಾಡಿದಾಗ ಮೇಲ್ಗಡೆ ಉಳ್ಕೊಂಡಿರೋ ಈ ಗಟ್ಟಿ ಪದಾರ್ಥಗಳನ್ನು ಮತ್ತೊಂದು ಸಲ ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಮತ್ತೆ ಹೀಗೆ ಜರಡಿ ಮಾಡಿ ಇದೇ ರೀತಿ
ಅಷ್ಟು ಮುಗಿಯೋವರೆಗೂ ನಾವು ಮಾಡ್ಕೊಳ್ತಾನೆ ಇರಬೇಕು. ಕೊನೆಯಲ್ಲಿ ಸ್ವಲ್ಪ ಉಳ್ಕೊಳ್ಳುತ್ತಲ್ಲ, ಇದನ್ನು ನಾವು ಮತ್ತೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವು ಪಲ್ಯ ಸಾಂಬಾರು ಮಾಡ್ತೀವಲ್ಲ, ಅದಕ್ಕೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಜರಡಿ ಮಾಡಿನೇ ನಾವು ಈ ಪದಾರ್ಥಗಳನ್ನೆಲ್ಲ ಯೂಸ್ ಮಾಡಬೇಕು. ಬಾಣಂತಿ ದೇಹ ತುಂಬ ಸೂಕ್ಷ್ಮವಾಗಿರೋದ್ರಿಂದ, ಜೊತೆಗೆ ಬಾಣಂತಿಗೆ ಕೊಡೋ ಆಹಾರ ನೇರವಾಗಿ ಮಗು ಮೇಲೆ ಕೂಡ ಪರಿಣಾಮ ಬೀರೋದ್ರಿಂದ ನಾವು ತುಂಬ ಕ್ಲೀನಾಗಿ ಇದನ್ನೆಲ್ಲ ಮಾಡಬೇಕು. ಈಗ ಇದನ್ನೆಲ್ಲ ನಾನು ಅದೇ ಬೌಲಿಗೆ ಹಾಕ್ತಾ ಇದ್ದೀನಿ. ಈ ರೀತಿ ಮಾಡೋದಕ್ಕೇ ಸ್ವಲ್ಪ ಟೈಮ್ ತೊಗೊಳ್ತದೆ. ನಮ್ಮ ಕಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದನ್ನೆಲ್ಲ ಒಂದಿನ ರೆಡಿ ಮಾಡಿ ಇಟ್ಕೊಳ್ತಾರೆ. ನೆಕ್ಸ್ಟ್ ಡೇ ಅಥವಾ ಫ್ರೀ ಆದಾಗ 2 ದಿನ ಬಿಟ್ಟು ಆಮೇಲೆ ಬೆಲ್ಲದಲ್ಲಿ ಬೇಯಿಸ್ಕೊಳ್ತಾರೆ. ಹಾಗೂ ಕೂಡ ಮಾಡ್ಬೋದು, ಇದು ಹಾಳಾಗೋದಿಲ್ಲ. ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೇ ಈ ತಯಾರಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗಿರ್ತದೆ. ಈಗ ಇದನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಪ್ರೊಸೆಸ್ ಏನಂತ ನೋಡೋಣ. ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ತುಂಬ ಶುದ್ಧವಾಗಿರೋ ಬೆಲ್ಲ ತಗೊಳ್ಳಿ. ಮಾರ್ಕೆಟ್ನಲ್ಲಿ ಯಾವುದು ಚೆನ್ನಾಗಿರುತ್ತೆ ಅದೇ ಬೆಲ್ಲನೇ ತೊಗೊಳ್ಬೇಕು. ಈ ಬೆಲ್ಲ ನಾವು ಅಳತೆ ಹೇಗೆ ತೊಗೋಬೇಕು ಅಂದರೆ, ನಾನು ಕೊಬ್ಬರಿ ತೊಗೊಂಡಿರೋ ಕಪ್ ಇದೆಯಲ್ಲ, ಅದರಲ್ಲಿ 3 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅಥವಾ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ, ಲೇಹ ಥರ ಆಗಬೇಕು ಅಂತ ಹೇಳಿದ್ರೆ 4 ಕಪ್ ಬೆಲ್ಲ ತೊಗೋಬೋದು. ನಾನು 3 ಕಪ್ ಸಾಕಾಗುವಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಈ ಬೆಲ್ಲ ಕರಗೋದಕ್ಕೆ 1 ಕಪ್ ನೀರು ಹಾಕಿ ನಾನು ಇದನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಹೀಗೆ ತಿರುಗಿಸ್ತಾ ಇರಬೇಕು. ಬೆಲ್ಲ ಕರಗಿದ್ರೆ ಸಾಕು, ಅದೇನು ಕುದಿಬೇಕು ಆ ಥರ ಏನಿಲ್ಲ. ನೋಡಿ, ಈಗ ಕರಗಿದೆ. ನಾನು ಫ್ಲೇಮ್ ಆಫ್ ಮಾಡಿ ಇದನ್ನು ನಾವು ಶುಂಠಿ ಖಾರ ಮಾಡುವಂಥ ಪಾತ್ರೆಗೆ ನೇರವಾಗಿ ಶೋಧಿಸ್ಕೊಳ್ಬಹುದು. ಎಷ್ಟೇ ಕ್ಲೀನಾಗಿರೋ ಬೆಲ್ಲ ಅಂತ ಹೇಳಿದ್ರೂ, ಎಷ್ಟೇ ಒಳ್ಳೆ ಬೆಲ್ಲ ಅಂತ ಹೇಳಿದ್ರೂ ಅದರಲ್ಲಿ ಸ್ವಲ್ಪ ಸಣ್ಣ ಕಲ್ಲು ಅಥವಾ ಕಸ ಇರ್ತದೆ. ಹಾಗಾಗಿ ಶೋಧಿಸ್ಕೊಂಡು ತೊಗೊಳ್ಬೇಕು. ಈಗ ಈ ಪಾತ್ರೆಯಲ್ಲೇ ಇದನ್ನು ಕುದಿಲಿಕ್ಕೆ ಬಿಡಬೇಕು. ನೋಡಿ, ಇದು ಕುದಿಯೋಕ್ಕೆ ಶುರುವಾದಾಗ ನಾವು ಒಂದು 1/4 ಟೀ ಸ್ಪೂನಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಉಪ್ಪು ಸೇರಿಸಿ ಮತ್ತೆ ಹೀಗೆ ತಿರುಗಿಸ್ತಾ ಇರ್ತಾ ಇದು ನೊರೆ ಬರೋದಕ್ಕೆ ಶುರುವಾಗುತ್ತಲ್ಲ, ಹೀಗಾದಮೇಲೆ ನಾವು ಪುಡಿಗಳನ್ನು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೋಬೇಕು. ಇಲ್ಲಿ ಸ್ವಲ್ಪ ಇರೋದ್ರಿಂದ ನಾನು ಒಂದೇ ಸಲ ಹಾಕಿದ್ದೀನಿ. ತುಂಬ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. 10 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇದೇ ರೀತಿ ತಿರುಗಿಸ್ತಾ ಇದನ್ನು ಬೇಯಿಸ್ಕೊಳ್ಬೇಕು. ನಮ್ಮ ಮಲೆನಾಡು ಕಡೆ ಈ ಶುಂಠಿ ಖಾರನ ಬಾಣಂತಿಯರಿಗೆ ಯಾಕೆ ಕೊಡ್ತಾರೆ ಅಂದರೆ, ಮಗುಗಾಗಲಿ ಬಾಣಂತಿಗಾಗಲಿ ತಕ್ಷಣ ಶೀತ ನೆಗಡಿ ಅಥವಾ ಕೆಮ್ಮು ಆಗಬಾರ್ದು ಅಂತ. ಆಮೇಲೆ ಬಾಣಂತಿಗೆ ಮೈಯಲ್ಲಿ ನಂಜು ಉಳ್ಕೋಬಾರ್ದು. ಹಾಗೆ ಉಳ್ಕೊಂಡಾಗ ಮುಂದೆ ಬೇರೆ ಬೇರೆ ಪದಾರ್ಥಗಳನ್ನು ತಿಂದಾಗ ಅದು ಅಲರ್ಜಿ ಆಗ್ತದೆ ಅನ್ನೋ ಕಾರಣಕ್ಕೆ. ಜೊತೆಗೆ ಎಕ್ಸ್ಟ್ರಾ ಕೊಬ್ಬು ಉಳ್ಕೋಬಾರ್ದು, ಎಕ್ಸ್ಟ್ರಾ ಬೊಜ್ಜು ಬರಬಾರ್ದು. ಹಾಗೆ ಬೊಜ್ಜು ಬಂದಾಗ ಅದು ಹಾಗೇ ಉಳ್ಕೊಂಡ್ಬಿಡ್ತದೆ ಅನ್ನೋ ಕಾರಣಕ್ಕೆಲ್ಲ ಈ ಶುಂಠಿ ಖಾರನ ಕೊಡ್ತಾರೆ. ಹಾಗಾಗಿ ಇದನ್ನು ಬೇರೆಯವರು ಕೂಡ ತಿನ್ನಬಹುದು. ತುಂಬ ಶೀತ ದೇಹ ಉಳ್ಳೋರು ಇದನ್ನು ಆಗಾಗ ತಿಂದರೆ ಒಳ್ಳೆಯದು. ಜೊತೆಗೆ ವೆಯ್ಟ್ ಲಾಸಿಗೆ ಕೂಡ ಇದು ತುಂಬ ಹೆಲ್ಪ್ ಆಗ್ತದೆ. ಈಗ ಇದು ಬೆಂದು ಇಷ್ಟು ಗಟ್ಟಿಯಾಗಿದೆ ನೋಡಿ. ಇಷ್ಟಾದಮೇಲೆ ನಾವು ಇದಕ್ಕೆ ತುಪ್ಪ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಕಪ್ ತುಪ್ಪ ಸೇರಿಸ್ಕೊಂಡಿದ್ದೀನಿ. ಶುಂಠಿ ಮತ್ತು ಕಾಳುಮೆಣಸು ತೊಗೊಂಡಿದ್ದೀವಲ್ಲ, ಅದೇ ಪ್ರಮಾಣದಲ್ಲಿ ತುಪ್ಪ ಸೇರಿಸ್ಕೊಳ್ಬೇಕು. ಇಲ್ಲಿ ತುಪ್ಪ ಕೂಡ ಹಾಗೇನೆ ಹಸುವಿನ ಹಾಲಿನ ತುಪ್ಪನ ಯೂಸ್ ಮಾಡೋದು ಒಳ್ಳೆಯದು. ನಮ್ಮ ಕಡೆ ಆದಷ್ಟು ಎಮ್ಮೆ ತುಪ್ಪನ ಬಾಣಂತಿಯರಿಗೆ ಕೊಡೋದಿಲ್ಲ. ಹಾಗಾಗಿ ಹಸುವಿನ ಹಾಲಿನ ತುಪ್ಪನ ಯೂಸ್ ಮಾಡ್ತೀವಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಖಾರದ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ಇಷ್ಟಾದಮೇಲೆ ನಾವು ಫ್ಲೇಮ್ ಆಫ್ ಮಾಡಿಕೊಂಡು ಇದಕ್ಕೆ ಜೇನುತುಪ್ಪ ಸೇರಿಸ್ಕೊಳ್ಬೇಕು. ಜೇನುತುಪ್ಪ ಕೂಡ ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಇದಿಷ್ಟು ಸಾಕಾಗ್ತದೆ. ಇದನ್ನು ನಾವು ಫ್ಲೇಮ್ ಆಫ್ ಮಾಡಿದ ಮೇಲೇ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಕುದಿಯೋವಾಗ ಬೇಯೋವಾಗ ಹಾಕಿ ಬೇಯಿಸೋದು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಫ್ಲೇಮ್ ಆಫ್ ಮಾಡಿ ನಾವು ಜೇನುತುಪ್ಪ ಸೇರಿಸಿ ಎಲ್ಲವನ್ನು ಇನ್ನೊಂದು 2 ನಿಮಿಷ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ರೂಮ್ ಟೆಂಪ್ರೇಚರಲ್ಲಿ ತಣ್ಣಗಾಗೋದಕ್ಕೆ ಬಿಡಬೇಕು. ಈ ರೀತಿ ಮಾಡಿಟ್ಕೊಂಡಿರೋ ಶುಂಠಿ ಖಾರನ ನಾವು ತಿಂಗಳಾನುಗಟ್ಟಲೆ ಅಥವಾ 1 ವರ್ಷ ಕೂಡ ಸ್ಟೋರ್ ಮಾಡ್ಕೋಬಹುದು. ಏನೂ ಹಾಳಾಗೋದಿಲ್ಲ. ಇದು ತುಂಬ ರುಚಿಯಾಗಿರ್ತದೆ. ಹಾಗಂತ ಜಾಸ್ತಿ ತಿನ್ನೋ ಹಾಗೂ ಇಲ್ಲ. ಪ್ರತಿದಿನ ಬೆಳಿಗ್ಗೆ ಅಥವಾ ಒಂದಿನ ಬಿಟ್ಟು ಒಂದಿನ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಕೊಡ್ತಾರೆ, ಅಥವಾ 2 ಸ್ಪೂನ್ನಷ್ಟು ಈ ಖಾರನ ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ತಗೊಂಡಾಗ ಪಾದಗಳು ಉರಿಯಾಗೋದು ಅಥವಾ ಕಣ್ಣು ಉರಿಯಾಗೋದು ಹಾಗೆಲ್ಲ ಆಗ್ತದೆ. ಹಾಗಾಗಿ ಒಂದೇ ಅಳತೆಯಲ್ಲಿ ಇದನ್ನು ತಗೊಳ್ಬೇಕು. ಯಾವಾಗಲೂ ಶೀತ ನೆಗಡಿ ಕೆಮ್ಮು ಅನ್ನುವರು ಈ ರೀತಿ ಮಾಡಿಟ್ಕೊಂಡು ಆಗಾಗ ಇದನ್ನು ಯೂಸ್ ಮಾಡಬಹುದು. ಇದರಲ್ಲಿ ಬಳಸುವಂಥ ಎಲ್ಲ ಪದಾರ್ಥಗಳು ತುಂಬಾನೇ ಆರೋಗ್ಯಕರವಾಗಿರೋದ್ರಿಂದ ಯಾರು ಬೇಕಾದರೂ ಮನೆಯಲ್ಲಿ ಮಾಡ್ಕೊಳ್ಬಹುದು. ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನೊಂದಷ್ಟು ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.